ಹೇಗೆ ಬಂದಿದೆ ನೋಡಿ ಕಾಶಿ ಹಲ್ವಾ. ಹಾಯ್ ಫ್ರೆಂಡ್ಸ್, ಕಾಶಿ ಹಲ್ವವನ್ನು ಯಾರು ತಿಂದಿಲ್ಲ ಅಂತ ಹೇಳಿ? ಎಲ್ಲರೂ ಹೆಚ್ಚಾಗಿ ತಿಂದಿರ್ತೀರಾ, ಮನೆಯಲ್ಲಿ ಅಥವಾ ಹೋಟೆಲಲ್ಲಿ ಹೋಗಿ ಆದರೂ ತಿಂತೀರಾ. ಫಂಕ್ಷನಲ್ಲಿ ಹೆಚ್ಚಾಗಿರ್ತದೆ. ಅಲ್ಲೆಲ್ಲ ಮಾಡುವಂಥದ್ದು ಸಕ್ಕರೆ ಹಾಕಿ ಮಾಡುವಂತಹ ಕಾಶಿ ಹಲ್ವಾ. ನಾನಿವತ್ತು ನಿಮಗೆ ಬೆಲ್ಲ ಹಾಕಿದ ಸ್ಪೆಷಲ್ ಆದ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲನ್ನು, ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನು ಈ ಬೂದು ಕುಂಬಳಕಾಯಿಯನ್ನು ಎಷ್ಟಾಗ್ತದಷ್ಟು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದು ತುರಿಲಿಕ್ಕಿರುವಂಥದ್ದು, ಹಾಗೆ ಸ್ವಲ್ಪ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರ ಬೆನ್ನು ಮತ್ತು ಬೀಜ ಎಲ್ಲ ತೆಗೆದುಕೊಳ್ಬೇಕು. ಇಷ್ಟು ಅದರ ಬೀಜದ ಪೋರ್ಷನ್ ಎಲ್ಲ ನಾವು ವೇಸ್ಟ್ ಅಂತ ಹೇಳಿ ತೆಗಿಬೇಕು. ಹಾಗೆಯೇ ಇದರ ಬೆನ್ನು ಕೂಡ ತುಂಬ ತೆಳುವಲ್ಲಿ ತೆಗಿಬೇಕು. ತುಂಬ ತೆಗೆದರೆ ನಮ್ಮದು ಬೂದು ಕುಂಬಳಕಾಯಿ ವೇಸ್ಟ್ ಆಗ್ತದೆ. ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳುವಾಗಿ ನಾವು ತೆಗೆದುಕೊಳ್ಬೇಕು. ನೋಡಿ, ಒಂದು ಪೀಸಲ್ಲಿ ಇಷ್ಟು ಸಿಕ್ಕಿತು. ಇನ್ನು ಅದನ್ನೇ ತುರಿದುಕೊಳ್ಳಿಕ್ಕಿರುವಂಥದ್ದು. ಬೂದು ಕುಂಬಳಕಾಯಿ ಸಿಪ್ಪೆಯಲ್ಲೇ ತೆಗೆದು ಕಟ್ ಮಾಡಿಕೊಂಡಾಯಿತು. ನೋಡಿ, ಇಷ್ಟಾಗಿದೆ. ಇನ್ನು ಈಗ ಸಿಪ್ಪೆ ಉಂಟಲ್ಲ, ಈ ಸಿಪ್ಪೆಯನ್ನು ಬಿಸಾಡಲಿಕ್ಕಿಲ್ಲ, ಇದರಿಂದ ಪಲ್ಯ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ರುಚಿಯಾದಂತಹ ಪಲ್ಯ. ನಮ್ಮ ದೇವಸ್ಥಾನಗಳಲ್ಲೆಲ್ಲ ಹೆಚ್ಚಾಗಿ ಈ ಥರದ್ದು ಪಲ್ಯ ಸಿಗ್ತದೆ. ಅಂದರೆ ನೋಡಿ, ಸಿಪ್ಪೆ ಇಷ್ಟು ದಪ್ಪ ಇರ್ತದೆ, ಇದನ್ನು ಚೆನ್ನಾಗಿ ಬೇಯಿಸಿ ಪಲ್ಯ ಮಾಡುವಂಥದ್ದು. ಇನ್ನು ನಾವು ಕಟ್ ಮಾಡಿಕೊಂಡಂತಹ ಬೂದು ಕುಂಬಳಕಾಯನ್ನು ಚೆನ್ನಾಗಿ ತುರಿದುಕೊಳ್ಳಿಕ್ಕಿದೆ. ಈಗ ನಾನು ನಾವು ಕಟ್ ಮಾಡಿಕೊಂಡಂತಹ ಬೂದು ಕುಂಬಳಕಾಯನ್ನು ಚೆನ್ನಾಗಿ ತುರಿದುಕೊಳ್ತೇನೆ. ನೋಡಿ, ಇಷ್ಟ ಆಗಿದೆ. ಇನ್ನು ಇದನ್ನು ನಾವು ಚೆನ್ನಾಗಿ ಬಾಡಿಸಲಿಕ್ಕಿದೆ. 1 ಚಮಚದಷ್ಟು ತುಪ್ಪವನ್ನು ಹಾಕಿ ಅದರಲ್ಲಿ ಗೋಡಂಬಿಯನ್ನು ಚೆನ್ನಾಗಿ ಬಾಡಿಸಿಕೊಳ್ಳುವ. ನೋಡಿ, ಇಲ್ಲಿ ನಾನು ಗೋಡಂಬಿಯನ್ನು 12ರಿಂದ 14 ಗೋಡಂಬಿ ತಗೊಂಡಿದ್ದೇನೆ. 2 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬಂತು. ಇನ್ನಿದನ್ನು ಒಂದು ತಟ್ಟೆಗೆ ಹಾಕಿಕೊಳ್ಳು. ನೋಡಿ, ಇದೇ ಪಾತ್ರಕ್ಕೆ ತುರಿದುಕೊಂಡಂತಹ ಬೂದು ಕುಂಬಳಕಾಯನ್ನು ಹಾಕಿ ಬಾಡಿಸಿಕೊಳ್ಳುವ. ನೋಡಿ, ಇಷ್ಟು ನೀರು ಉಳ್ಕೊಂಡಿದೆ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಬೇರೆ ಎಕ್ಸ್ಟ್ರಾ ನೀರೆಲ್ಲ ಹಾಕಲಿಕ್ಕಿಲ್ಲ. ಈ ಬೂದು ಕುಂಬಳಕಾಯದ್ದೇ ನೀರು ಹಾಕಿದರೆ ರುಚಿ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಗುಚಿಕೊಳ್ಳುವ. ಇದನ್ನೊಂದು ಮೀಡಿಯಂ ಫ್ಲೇಮಲ್ಲಿ 20ರಿಂದ 25 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸಬೇಕು. ನೋಡಿ, ಕಾಶಿ ಹಲ್ವದಲ್ಲಿ ಬಾಡಿಸೋದ್ರಲ್ಲೇ ಇರೋದು. ಇದು ಚೆನ್ನಾಗಿ ಬೆಂದರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಬರ್ತದೆ. ನಾನಿವತ್ತು ಸ್ಪೆಷಲ್ ಆದ ಕಾಶಿ ಹಲ್ವ ಮಾಡ್ತಾ ಇರೋದು. ನಾನು ಬೆಲ್ಲ ಹಾಕಿ ಕಾಶಿ ಹಲ್ವ ಮಾಡೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಹೋಟೆಲಲ್ಲಿ ಹೋದರೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆಲ್ಲ ಹೋದರೆ ಈ ಕಾಶಿ ಹಲ್ವ ಸಕ್ಕರೆಯಿಂದಲೇ ಮಾಡಿದ್ದು ಇರುವಂಥದ್ದು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರಿಂದ ಅದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ಈ ಕಾಶಿ ಹಲ್ವಕ್ಕೆ ಕುಷ್ಮಾಂಡ ಹಲ್ವ ಅಂತ ಕೂಡ ಹೇಳ್ತೇವೆ. ಕೆಲವು ಕಡೆಯಲ್ಲಿ ಕುಷ್ಮಾಂಡ ಹಲ್ವ, ಕಾಶಿ ಹಲ್ವ, ಬೂದು ಕುಂಬಳಕಾಯಿ ಹಲ್ವ, ಈ ಥರ ಬೇರೆ ಬೇರೆ ಹೆಸರಿಂದ ಇದನ್ನು ಕರೀತಾರೆ. ಮಾಡಲಿಕ್ಕೆ ತುಂಬಾ ಸಿಂಪಲ್. ಒಂದು ಅರ್ಧ ಗಂಟೆ ಸಾಕಾಗ್ತದೆ. ಆದರೆ ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ನಾವು 2-3 ದಿವಸ ಕೂಡ ಪ್ರಿಸರ್ವ್ ಮಾಡಿಡ್ಬೋದು, ಏನು ಹಾಳಾಗಲ್ಲ. ನಾವಿಲ್ಲಿ ತುಂಬ ಐಟಮ್ ಕೂಡ ಯೂಸ್ ಮಾಡ್ತಾಯಿಲ್ಲ. ಖಾಲಿ ಬೆಲ್ಲ, ಹಾಗೆಯೇ ತುಪ್ಪ, ಗೋಡಂಬಿ, ಸ್ವಲ್ಪ ಏಲಕ್ಕಿ, ಹಾಗೆ ಬೂದು ಕುಂಬಳಕಾಯಿ, ಇಷ್ಟೇ. 4ರಿಂದ 5 ಐಟಮ್ ಯೂಸ್ ಮಾಡಿ ಮಾಡುವಂತಹ ಒಂದು ಸ್ಪೆಷಲ್ ಆದ ಸ್ವೀಟ್. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಡಿಸುವ. ಬೆಲ್ಲ ಕೂಡ ಫುಲ್ಲು ನೀರಾಗಬೇಕು. ಇದರ ನೀರಿನ ಪಸೆ ಕೂಡ ಫುಲ್ಲು ಆರಬೇಕು. ಇದರ ನೀರಿನ ಪಸೆ ಕೂಡ ಚೆನ್ನಾಗಿ ಇಂಗಬೇಕು. ನಾವು ಅಷ್ಟರ ತನಕ ಕೈ ಆಡಿಸ್ತಾ ಹೀಗೆ ಬಾಡಿಸ್ತಾ ಇರಬೇಕು. ನಮಗೆ ಕಾಶಿ ಹಲ್ವದಲ್ಲಿ ಮೇನ್ ಕೆಲಸ ಇರೋದೇ ಈ ಬಾಡಿಸುವಂಥದ್ದು. ಫುಲ್ಲು ಬಾಡಿಸಿದ ನೀರೆಲ್ಲ ಇಂಗಬೇಕು. ಮನೆಗೆ ಯಾರಾದರೂ ನೆಂಟರು ಬಂದರೆ ಅಥವಾ ಹಬ್ಬದ ಹರಿದಿನಗಳಲ್ಲಿ ಹಾಗೆ ಯಾವುದಾದ್ರೂ ಒಂದು ಫಂಕ್ಷನ್ ಎಲ್ಲ ಮನೆಯಲ್ಲಿ ನಾವು ಮಾಡಿದರೆ ಈ ಥರ ಒಂದು ಕಾಶಿ ಹಲ್ವ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಆದ ಸ್ಪೆಷಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿ ಇದೆ ನೋಡಿ ಮಾಡಲಿಕ್ಕೆ.
ನೀರು ಆಲ್ಮೋಸ್ಟ್ ಹಿಂಗಿದೆ. ಇನ್ನಿದಕ್ಕೆ ಸ್ವಲ್ಪ ನಾವು ತುಪ್ಪ ಸೇರಿಸಿಕೊಳ್ಳುವ. ತುಪ್ಪ ಅಂದರೆ ಒಂದು 2 ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೊಳ್ತೇನೆ. ಹಾಗೆಯೇ ಒಂದು 3/4 ಚಮಚದಷ್ಟು ಏಲಕ್ಕಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇಲ್ಲಿ ಬೆರೆಸ್ಕೊಳ್ತೇನೆ. ಏಲಕ್ಕಿ ಹಾಕೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನಿದಕ್ಕೆ ನಾವು ಫ್ರೈ ಮಾಡಿದ ಗೋಡಂಬಿಯನ್ನು ಸೇರಿಸಿಕೊಳ್ಳುವ. ಬೆಲ್ಲ ಹಾಕಿ ರೆಡಿ ಮಾಡಿದ ಕೂಷ್ಮಾಂಡ ಹಲ್ವಾ ರೆಡಿಯಾಗಿದೆ ನೋಡಿ. ಇನ್ನಿದನ್ನು ಸ್ವಲ್ಪ ನಾವು ತಣ್ಣಗೆ ಆಗಲಿಕ್ಕೆ ಬಿಟ್ಟು ಸರ್ವ್ ಮಾಡ್ಬೋದು. ಹೇಗೆ ಬಂದಿದೆ ನೋಡಿ ಕಾಶಿ ಹಲ್ವಾ. ತುಂಬಾ ನ್ಯಾಚುರಲ್ ಆಗಿ ಮಾಡಿದಂತಹ ಒಂದು ರೆಸಿಪಿ. ಯಾವುದೇ ಒಂದು ಕಲರ್ ಎಲ್ಲ ಹಾಕಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲ ಹಾಕಿದ ಕಾಶಿ ಹಲ್ವಾ ಹೇಗೆ ಬಂದಿದೆ ಅಂತ ಹೇಳಿ. ಇದಕ್ಕೆ ಕಾಶಿ ಹಲ್ವಾ, ಕೂಷ್ಮಾಂಡ ಹಲ್ವಾ ಹೀಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ತುಂಬ ಸಿಂಪಲ್ ಆದ, ಈಸಿ ಆದ, ಸ್ಪೆಷಲ್ ಆದ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹೀಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.